ಮ್ಯಾಮ್ ಹಾ ಪೂರ್ಣ, ಮ್ಯಾಮ್ ಮೊನ್ನೆ ಒಬ್ರು ಪೇಷಂಟ್ ಬಂದಿದ್ರಲ್ಲ ಮ್ಯಾಮ್, ಅವರು ಯಾಕೋ ನಿನ್ನೆಯಿಂದ ಸ್ವಲ್ಪ ಸಿಂಪ್ಟಮ್ಸ್ ಅಗ್ರವೇಟ್ ಆಗಿದೆ, ಹೆವಿನೆಸ್ಸು ಮತ್ತೆ ತಲೆ ಭಾರ ಅಂತ ಹೇಳ್ತಿದ್ದಾರೆ. ಬಟ್ ಟ್ರೀಟ್ಮೆಂಟ್ ಎಲ್ಲ ಚೆಕ್ ಮಾಡಿದೆ, ಕರೆಕ್ಟ್ ಇದೆ. ನೀವು ಒಂದ್ಸರಿ ನೋಡಿ ಮ್ಯಾಮ್. ಅವ್ರದ್ದು ಡೀಟೇಲ್ ಹಿಸ್ಟ್ರಿ ತಗೊಂಡಿದ್ಯಾ ಪೂರ್ಣ? ಹಾ ಮ್ಯಾಮ್, ತಗೊಂಡಿದ್ದೀನಿ, ಫೈಲ್ ಅಲ್ಲಿ ಇದೆ. ಕೂಡ ನೋಡು ಪೂರ್ಣ, ನಾವು ಹಾಕಿರೋ ಟ್ರೀಟ್ಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಬಟ್ ಮೇಜರ್ ಇಶ್ಯೂ ಬಂದಿರೋದೇ ಪೇಷಂಟ್ ಲೈಫ್ ಸ್ಟೈಲ್ ಇಂದ. ಸೊ ಅವರು ದಿವಾ ಸ್ವಪ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಶಿ ಹ್ಯಾಸ್ ಡೆವಲಪ್ಡ್ ಏನು ದಿನ ಊಟ ಆದ್ಮೇಲೆ ಮಲ್ಕೊಳ್ಳೋದು, ಮಧ್ಯಾಹ್ನ ಊಟ ಆದ್ಮೇಲೆ ಮಲ್ಕೊಳ್ಳೋದು, ಈ ರೀತಿ ಎಲ್ಲ ಒಂದು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದರಿಂದ ನಾವು ಏನೇ ಮೆಡಿಸನ್ ಕೊಟ್ಟರು ಕೂಡ ಅವರಿಗೆ ಕಡಿಮೆ ಮಾಡೋದು ಕಷ್ಟ. ಸೊ ಲೆಟ್ಸ್ ಎಕ್ಸ್ಪ್ಲೇನ್ ದ ಪೇಷಂಟ್. ಓಕೆ, ಶೋರ್ ಮ್ಯಾಮ್, ಐ ವಿಲ್ ಎಕ್ಸ್ಪ್ಲೇನ್ ದೆಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ವೈದ್ಯರು ನಿಮಗೆ ಕೊಟ್ಟಿರುವಂತಹ ಮೆಡಿಸನ್ ಇಂದ ನಿಮ್ಮ ರೋಗ ಗುಣ ಆಗ್ಬೇಕು ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಅದಕ್ಕೆ ತಕ್ಕಂತೆ ಇರಬೇಕು ಅಲ್ವಾ? ಒಂದು ಮನುಷ್ಯನ ಬಯೋಲಾಜಿಕಲ್ ಕ್ಲಾಕ್ ಅಂತ ಏನ್ ಕರಿತೀವಿ ಅಂದ್ರೆ, ಬೆಳಗ್ಗೆ ನಾವು ಕರೆಕ್ಟ್ ಆಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀವಿ, ಆಮೇಲೆ ಮಧ್ಯಾಹ್ನದ ನಂತರ ಎಲ್ಲ ನಾವು ಕೆಲಸ ಮಾಡ್ತೀವಿ, ಸಂಜೆ ಮತ್ತೆ ಮಲ್ಕೋತೀವಿ. ಇಟ್ಸ್ ಎ ರೊಟೀನ್ ಥಿಂಗ್. ಇದು ಕರೆಕ್ಟ್ ಆಗಿ ನಡೀತಾ ಇರಬೇಕು. ಅದನ್ ಬಿಟ್ಟು ನಾನು ಬೆಳಗ್ಗೆ ತಿಂಡಿ ಆದ್ಮೇಲೂ ಸ್ವಲ್ಪ ಹೊತ್ತು ಮಲ್ಕೋತೀನಿ, ಮಧ್ಯಾಹ್ನ ಊಟ ಆದ್ಮೇಲೂ ಸ್ವಲ್ಪ ಹೊತ್ತು ಮಲ್ಕೋತೀನಿ, ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಅಂತ ಕರಿತೀವಿ. ಸೊ ಯಾರು ಈ ರೀತಿ ಒಂದು ಅಭ್ಯಾಸವನ್ನ ಮೈಗೂಡಿಸ್ಕೊಂಡಿರ್ತಾರೋ ಅವರಿಗೆ ನಾವು ಎಷ್ಟೇ ಮೆಡಿಸನ್ ಕೊಟ್ಟರು ಕೂಡ ಅವರ ಕಾಯಿಲೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಅವರ ದೇಹದಲ್ಲಿ ಕಫ ತುಂಬಾ ವೃದ್ಧಿ ಆಗಿರುತ್ತೆ. ಒಬ್ಬ ಮನುಷ್ಯ ಕೆಲಸ ಮಾಡೋ ಟೈಮಲ್ಲಿ ನಿದ್ದೆ ಮಾಡ್ದ ಅಂತಂದ್ರೆ ಸೊ ದೋಷದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಕಫದಲ್ಲಿ ವೃದ್ಧಿ ಆಗುತ್ತೆ. ಇದರಿಂದ ಅವ್ರಿಗೆ ತುಂಬಾ ಲೆಥರ್ಜಿನೆಸ್ ಅಂದ್ರೆ ಮೈಕೈ ಎಲ್ಲ ಭಾರ ಬರೋದು, ಕಫ ಜಾಸ್ತಿ ಆಗಿ ಅವ್ರಿಗೆ ಆರ್ಥರೈಟಿಸ್ ಬರೋದು, ತಲೆ ಎಲ್ಲ ಭಾರ ಆಗೋದು, ಮತ್ತೆ ಸ್ಕಿನ್ ಡಿಸಾರ್ಡರ್ಸ್ ಬರೋದು, ಈ ರೀತಿ ಅನೇಕ ತೊಂದರೆಗಳು ಬರುತ್ತೆ. ಸೊ ಇದನ್ನೆಲ್ಲ ನಾವು ತಡೆಗಟ್ಟಬೇಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಆಕ್ಟಿವ್ ಆಗಿದ್ದು ರಾತ್ರಿ ನಾವು ಬೇಗ ಮಲ್ಕೊಳ್ಬೇಕು. ಅದೇ ರೀತಿ ಆಯುರ್ವೇದದಲ್ಲಿ ಕೆಲವೊಂದು ಋತುನಲ್ಲಿ ನೀವು ನಿದ್ದೆನ ಮಾಡ್ಬೋದು ಅಂತ ಸಹಿತ ಹೇಳಿದ್ದಾರೆ. ಅಂದ್ರೆ ನಾವು ಸಮ್ಮರ್ ಅಥವಾ ಗ್ರೀಷ್ಮ ಋತು ಅಂತ ಕರಿತೀವಿ. ಸಮ್ಮರ್ ಅಲ್ಲಿ ತುಂಬಾ ಬಿಸಿಲಿರುತ್ತೆ, ಆ ಬಿಸಿಲಿನ ಶಾಖದಿಂದ ನಮ್ಮ ದೇಹ ತುಂಬಾ ಬಳಲಿರುತ್ತೆ. ಹಾಗಾಗಿ ನೀವು ಮಧ್ಯಾಹ್ನದೊತ್ತು ಅರ್ಧ ತಾಸು ಅಥವಾ 1 ತಾಸು ನಿದ್ದೆನ ಮಾಡ್ಬೋದು ಅಂತ ಕೂಡ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಅದೇ ರೀತಿ ವಯೋವೃದ್ಧರಿಗೆ ಅಂದ್ರೆ 60 ವರ್ಷ ಮೇಲ್ಪಟ್ಟವ್ರಿಗೆ, ತುಂಬಾ ವಯಸ್ಸಾದವರಿಗೆ, ಹಾಗೆ ಪುಟಾಣಿ ಮಕ್ಕಳಿಗೂ ಕೂಡ ಮಧ್ಯಾಹ್ನ ನಿದ್ದೆಯನ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ನಾವು ಹೆಲ್ತಿ ಆಗಿರುವಂತ ಯಂಗ್ಸ್ಟರ್ಸ್ಗಾಗ್ಲಿ ಅಥವಾ ಮಿಡಲ್ ಏಜ್ ನವರಿಗಾಗಿ ಅಲ್ಲ. ಊಟ ಆದ ನಂತರ ನಾವು ಕನಿಷ್ಠ ಪಕ್ಷ ಒಂದು 100 ಹೆಜ್ಜೆಯನ್ನ ಹಾಕಬೇಕು ಅಂತ ಆಯುರ್ವೇದದಲ್ಲಿ ನಮ್ಮ ಆಚಾರ್ಯರು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಅದೇ ರೀತಿ 100 ಹೆಜ್ಜೆ ಹಾಕಿದ ಮೇಲೆ ನಿಮ್ಗೆ ಸುಸ್ತು ಅನ್ಸಿದ್ರೆ ಸುಮ್ನೆ ಕೂತ್ಕೊಳ್ಳಿ, ನಿಮ್ಮಷ್ಟಕ್ಕೆ ನೀವು ಆರಾಮ್ ಮಾಡ್ಕೊಳ್ಳಿ. ಆದ್ರೆ ನೀವು ಡೀಪ್ ಸ್ಲೀಪ್ ಮಾಡಬೇಡಿ, ನಿದ್ದೆಯನ್ನ ಮಾಡಬೇಡಿ. ಇದರಿಂದ ಬರೋ ಕಾಯಿಲೆಗಳೇ ಜಾಸ್ತಿ. ಇದರಿಂದ ನಮ್ಗೆ ಮುಂದೆ ಬರುವಂತಹ ಕಾಯಿಲೆಗಳನ್ನ ನಾವು ವಾಸಿನೇ ಮಾಡ್ಕೊಳಕ್ಕಾಗಲ್ಲ, ಆ ಮಟ್ಟಕ್ಕೆ ಹೋಗ್ಬಿಡತ್ತೆ. ಸೊ ಈ ಲೈಫ್ ಸ್ಟೈಲ್ ಅನ್ನ ನೀವು ಪಾಲನೆ ಮಾಡಿ, ಸಣ್ಣ ಕರೆಕ್ಷನ್ಸ್ ಅನ್ನ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ನೀವು ಪಾಲಿಸ್ಕೊಳ್ಳಿ, ಆರೋಗ್ಯದಿಂದಿರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.